ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಈ ಕತೆ ಮೂವ್ ಆಗುತ್ತೆ ನೋಡೋಣ. ಮತ್ತು ಅದಕ್ಕಿಂತ ಮುಂಚೆ ಇಲ್ಲಿ ತುಷಾರು ಮತ್ತು ಮೀನು ಮತ್ತು ಆದ್ಯ 3 ಜನನೂ ಡ್ಯಾನ್ಸ್ ಮಾಡ್ತಿರ್ತಾರೆ ಖುಷಿಯಾಗಿ. ಏನೋ ಮನೆಯಲ್ಲಿ ಖುಷಿ ಪಡ್ತಿರ್ತಾರೆ ಆಶಾಭವನದಲ್ಲಿ. ಆದರೆ ಇಲ್ಲಿ ಖುಷಿ ಪಡೋ ಟೈಮಿಗೆ ಅಲ್ಲಿ ಬಂದು ಪಾವನಿ ಏನೇನೋ ಚಾಡಿ ಹೇಳ್ತಾಳೆ ಅವಳಿಗೆ. ಆದ್ಯಂಗೆ ನೀನು ಮಮ್ಮಿ ಮದುವೆ ಮಾಡ್ಕೋತಿರೋದನ್ನು ಒಪ್ಕೋಬೇಡ, ಹಾಗಾಗುತ್ತೆ ಹಿಂಗಾಗುತ್ತೆ ಅಂತೆಲ್ಲ ಹೇಳ್ತಾಳೆ. ಹಿಂದೆ ಒಂದು ಸಲ ನಿನ್ನ ಮದುವೆ ಬಿಟ್ಟೋಗಿದ್ರು, ಅವರು ಬಿಟ್ಟೋದ್ರು, ಇವರು ಬಿಟ್ಟೋದ್ರು, ನಿನ್ನ ಕತೆ ಹಿಂಗಾಯಿತು ಹಾಗಾಯಿತು ಅಂತೇಳಿ ಇಲ್ಲಿ ಅನುಪಮ ಫುಲ್ಲು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ. ಇವನು ಖುಷಿ ತಡೆಯೋಕ್ಕಾಯ್ತಾಯಿಲ್ಲ. ಅನುಜಂದು ತುಂಬ ಖುಷಿಯಾಗಿ ಓಡಾಡ್ತಿದ್ದಾನೆ. ಅಲ್ಲಿ ಮನೆಗೆ ಹೋಗ್ತಾರೆ, ಇಬ್ಬರು ಎಲ್ಲರೂ ಮಲಗಿರ್ತಾರೆ. ಇವರಿಬ್ಬರು ಹೋದಾಗ ಅಲ್ಲಿ ಅವನು ಏನು ಬಡ್ಕೊಂಡು ತಟ್ಟೆ ಬಡ್ಕೊಂಡು ಎಲ್ಲರನ್ನೂ ಎಬ್ಬಿಸ್ಬಿಡ್ತಾನೆ. ಇವ್ರದ್ದೇನು ರಾಮಾಯಣನಪ್ಪ. ಇವನು ತುಷಾರ್ ಮತ್ತು ಪಾವನಿ, ಡಿಂಪಿ ಮತ್ತು ಧನು, ಇವನದೇನು ರಾಮಾಯಣ. ಯಾವಾಗ ನೋಡಿದ್ರು ಇವ್ರದ್ದು ಇದೇ ಗೋಳಾಗೋಯ್ತಲ್ಲ, ಈ ವಯಸ್ಸಲ್ಲಿ ಸಾಯೋ ವಯಸ್ಸಲ್ಲಿ ಮದುವೆ ಅಂತಾರಲ್ಲ ಅಂತೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ಏನು ಮುಖ ಇಷ್ಟು ದಪ್ಪ ಮಾಡಿಕೊಂಡು ಏನಪ್ಪ ಇದು ರಾಮಾಯಣ ಅಂತ ಎದ್ದು ಕೂತ್ಕೊತಾರೆ. ಆದರೆ ಇನ್ನು ಮಿಕ್ಕಿದವರೆಲ್ಲ ಖುಷಿ ಪಡ್ತಾರೆ. ಅದಕ್ಕೆ ಆವಾಗ ಹೇಳ್ತಾನೆ ಅನುಜು, ನಾನು ಅನುಪಮನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾಳೆ, ಖುಷಿ ಆಯಿತು, ನಾವು ಮದುವೆ ಮಾಡ್ಕೊಳ್ತೀವಿ ಅಂತ ಅವನು ಹೇಳ್ತಾನೆ. ಆವಾಗ ಇವರಿಗೆಲ್ಲ ತಡ್ಕೊಳ್ಳೋಕ್ಕೆ ಆಗಲ್ಲ, ಸಿಟ್ಟು ಇವ್ರು 4 ಜನಕ್ಕೆ. ಇನ್ನು ಮಿಕ್ಕಿದವರೆಲ್ಲ ಖುಷಿ ಪಡ್ತಾರೆ. ಆಯಿತು ಮಮ್ಮಿ, ಅನುಜು ಅಂಕಲು ಮದುವೆ ಮಾಡ್ಕೊಳ್ಳಿ, ಚೆನ್ನಾಗಿರ್ತಾರೆ ಜೀವನದಲ್ಲಿ, ಇನ್ನಾದರೂ ನೆಮ್ಮದಿಯಾಗಿರಲಿ, ಇಷ್ಟು ದಿನ ಕಷ್ಟಪಟ್ಟಿದ್ದಾಯಿತು ಅಂತ ಎಲ್ಲ ಹೇಳ್ತಾರೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ ಪಾವನಿ ಮತ್ತು ಧನು ಅವರೆಲ್ಲ ಟೀಸೆ ಮಾಡಿಬಿಡ್ತಾರೆ ಅನುಪಮನ. ಈ ವಯಸ್ಸಲ್ಲಿ ಸಾಯೋ ವಯಸ್ಸಲ್ಲಿ ಮದುವೆ ಬೇಕಾ ನಿನಗೆ? ಈಗ ಮಕ್ಕಳು ಮದುವೆ ಮಾಡಿ ಮೊಮ್ಮಕ್ಕಳಿರೋ ಟೈಮಲ್ಲಿ ಮದುವೆ ಬೇಕಾ ನಿನಗೆ? ಈ ವಯಸ್ಸಲ್ಲಿ ಯಾರಾದರೂ ಏನಂತಾರೆ, ನಾಚಿಗೇಡು ಹಾಗೆ ಹೀಗೆ ಅಂತ. ಅದಕ್ಕೆ ಅನುಜ್ ಹೇಳ್ತಾನೆ, ನಾಚಿಕೆ ಪಡೋ ಅಂಥವರು ಮನೆಯಿಂದ ಆಚೆ ಹೋಗ್ಬಿಡಿ ಆಶಾಭವನದಿಂದ, ನಾಚಿಕೆ ಪಡದೇ ಇದ್ದವರು ಇಲ್ಲಿ ಇದ್ದು ನಮ್ಮ ಮದುವೆ ನೋಡಿ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಲಲಿತಾ ಏನು ಮಾತಾಡಲ್ಲ, ಸುಮ್ಮನೆ ಇರ್ತಾಳೆ. ಅಶೋಕ ಅವನು ದುಡ್ಡು ಹೊಂದಿಸ್ಕೊ ಬರೋಕ್ಕೆ, ಟ್ಯಾಕ್ಸ್ ಕಟ್ಟೋದಕ್ಕೆ, ಆಶಾಭವನಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಗೌರ್ಮೆಂಟಿಗೆ, ಅದಕ್ಕೆ ಹೋಗಿದ್ದಾನೆ. ಇವಳು ಲಲಿತಾ ಸುಮ್ಮನೆ ಇರ್ತಾಳೆ. ಇವಳಿಗೆ ಒಂದು ಚೂರು ಬಿಲ್ಕುಲ್ ಇಷ್ಟ ಇಲ್ಲ. ಅನುಪಮನ ಕಂಡ್ರೆ ಆಗಲ್ಲ, ಅನುಪಮ ಹಾಕೋ ಅನ್ನ ತಿಂತಾಳೆ, ಅನುಪಮನ ಕಂಡ್ರೆ ಆಗಲ್ಲ ಇವಳಿಗೆ. ತುಂಬಾ ಸಿಟ್ಟು ಮಾಡ್ಕೋತಾ ಇರ್ತಾಳೆ. ಆವಾಗವಾಗ ಅವ್ರು 4 ಜನದ ಜೊತೆ ಸೇರ್ಕೊಂಡು ಇವಳೊಬ್ಳು ಸಿಟ್ಟು ಮಾಡ್ಕೋತಾ ಇರ್ತಾಳೆ. ಆಮೇಲೆ ಇವನಿಗಂತೂ ತುಷಾರ್ಗಂತೂ ಸಿಕ್ಕಾಬಟ್ಟೆ ಜಂಬ ಜಾಸ್ತಿ. ಬಿಟ್ಟಿ ಅನ್ನ ತಿಂದ್ರೂ ಕೆಲಸ ಇಲ್ಲ ಕೇಮಿಲ್ಲ, ಬಿಟ್ಟಿ ಅನ್ನ ತಿಂತಾನೆ. ಆದರೂ ಕೂಡ ಅವ್ರ ಮಮ್ಮಿ ಮೇಲೆ ಹಾಗೆ ಸಾಧಿಸ್ತಾನೆ. ಅವಳು ಕಂಡೆ ಅಂದರೆ ಆಗಲ್ಲ, ಬರೀ ಟೀಸ್ ಮಾಡೋದು ಮಾತಾಡೋದು ಇದೇ ಮಾಡ್ತಾನೆ. ಇವಳು ಖುಷಿ ಅಂತೂ ತುಂಬಾ ಖುಷಿ ಪಡ್ತಾಳೆ. ಆದರೆ ಅನುಪಮ ಹೇಳ್ತಾಳೆ, ಇವನ ಜೊತೆ ನೀನು ಬದುಕೋಕ್ಕಾಗಲ್ಲ, ನೀನು ಸಪ್ರೇಟ್ ಆಗಿಬಿಡು ಅಂತ ಹೇಳ್ತಾಳೆ. ಆದರೆ ಖುಷಿ ಕೇಳಲ್ಲ, ಮಗುಗೋಸ್ಕರ ಬದುಕಿರ್ತೀನಿ ಅಂತಾಳೆ. ಇಲ್ಲಿ ಬಂದುಬಿಟ್ಟು ಚಾಡಿ ಹೇಳೋಕ್ಕೆ ಬರ್ತಾಳೆ ಆದ್ಯಂಗೆ. ಆದರೆ ಆದ್ಯ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅನುಜ್ ಹೊಡೆಯೋಕ್ಕೆ ಹೋಗ್ತಾನೆ. ಬಾಯಿ ಮುಚ್ಕೊಂಡು ಹೋದರೆ ಸರಿ ನೀನು, ಇಲ್ಲ ಅಂದರೆ ಪಾವನಿ ನಿನಗೆ ಒದೆ ಬೀಳುತ್ತೆ, ಮರ್ಯಾದೆಲಿ ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ತಾನೆ. ಹಂಗಲ್ಲ ಮಮ್ಮಿ ಯಾವಾಗಲೂ ಪ್ರಾಬ್ಲಮ್ ಹೊತ್ಕೊಂಡೇ ಬರ್ತಾರೆ, ಅವ್ರು ಎಲ್ಲಿಗೆ ಹೋದ್ರೂ ಅವ್ರ ಜೊತೆಗೆ ಅವ್ರ ಪ್ರಾಬ್ಲಮ್ಮೇ ಹೊತ್ಕೊಂಡು ಹೋಗ್ತಾರೆ, ಎಲ್ಲೂ ಒಳ್ಳೇದಾಗಕ್ಕೆ ಬಿಡಲ್ಲ ಅವರು ಅಂತ ಹೇಳಿ ಇವಳು ಬೈತಾ ಇರ್ತಾಳೆ. ಅನು ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ ಪಾವನಿ, ಸುಮ್ಮನೆ ಹೋಗಿಬಿಡು, ನನಗೆ ಸಿಟ್ಟು ಬರೆಸ್ಬೇಡ, ಬಾಯಿ ಮುಚ್ಕೊಂಡು ಹೋಗ್ತಾ ಇರು ಅಂತ ಹೇಳ್ತಾನೆ. ಆಮೇಲೆ ಇನ್ನೆಲ್ಲಿ ಹೊಡೆದು ಬಿಡ್ತಾನೋ ಅಂತೇಳ್ಬಿಟ್ಟು ಆಗ ಬಾಯಿ ಮುಚ್ಕೊಂಡು ಹೋಗ್ತಾಳೆ. ಯಾರು ಕಳಿಸಿದ್ದಾರೆ ಅಂತ ನನಗೆ ಗೊತ್ತು, ಅವರೆಲ್ಲ ಸೇರ್ಕೊಂಡು ನಿನ್ನ ಕಳಿಸಿರೋದು ಮಾತಾಡೋಕ್ಕೆ, ಅವ್ರಿಗೆ ಬರೋದಕ್ಕೆ ತಾಕತ್ತಿಲ್ಲ, ನಿನ್ನನ್ನು ಕಳಿಸಿದಾರ ಅಂತೇಳಿ ಬೈತಾನೆ. ಸಿಟ್ಟು ಬಂದ್ಬಿಡುತ್ತೆ ಸಖತ್ತು. ಇನ್ನೇನು ಹೊಡಿಬೇಕು ಅನ್ನೋ ಅಷ್ಟರೊಳಗೆ ಅವಳೇ ಹತ್ತಲೇ ಜಾಗ ಖಾಲಿ ಮಾಡಿಕೊಂಡು ಹೊರಟೋಗ್ತಾಳೆ. ಆಮೇಲೆ ಆದ್ಯಂಗೆ ಹೇಳ್ತಾನೆ, ಏನು ನೀನು ಬೇಜಾರು ಮಾಡ್ಕೋಬೇಡಮ್ಮ, ಇವರೆಲ್ಲ ಹೀಗೇ ಬಿಟ್ಟು ಕೂಳು ತಿಂದ್ರೂ ಜನ ಹೀಗೇ, ನೀನೇನು ಚಿಂತೆ ಮಾಡಬೇಡ, ಸುಮ್ಮನಿದ್ಬಿಡು, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಸಮಾಧಾನ ಮಾಡ್ತಾನೆ. ಮಗಳನ್ನು ತಬ್ಕೊಂಡು ಸಮಾಧಾನ ಮಾಡಿಕೊಂಡು ಆದ್ಯಂಗೆ ಇವಳು ಪಾವನಿಗಂತೂ ಸಿಕ್ಕಾಬಟ್ಟೆ ಅವಜ ಹಾಕ್ಬಿಡ್ತಾನೆ. ಅಷ್ಟು ಕೋಪ ಇರುತ್ತೆ ಅವನಿಗೆ. ಯಾವಾಗ ನೋಡಿದ್ರೂ ಅದೇ ರಾಮಾಯಣ ಅವನದು. ಅದಕ್ಕೆ ಅವಳಿಗೆ ಅವನಿಗೆ
ಸಖತ್ ಬೇಜಾರಾಗುತ್ತೆ. ಎಲ್ಲಿ ನೋಡಿದ್ರೂ ಬರೀ ಆದ್ಯ ಹೆಂಗೆ ಚಾಡಿ ಹೇಳ್ಕೊಡೋದು, ಆ ಮಕ್ಳಿಗೆ ಚಾಡಿ ಹೇಳೋದು, ಮತ್ತು ಯಾರು ಸಿಕ್ಕಿಲ್ಲ ಅಂದರೆ ಅವ್ರ ಮಮ್ಮಿ ಹತ್ರ ಜಗಳಕ್ಕೆ ಹೋಗೋದು, ಹೀಗೆಲ್ಲ ಮಾಡ್ತಿರ್ತಾಳೆ. ಏನು ಪಾಪ ಇದೆಲ್ಲ ಅಂತೇಳಿ ಆ ಹುಡುಗಿ ಇದು ಮಾಡುತ್ತೆ. ಏನಾಗಲ್ಲಮ್ಮ, ನೀನು ಹೆದರಬೇಡ, ಸುಮ್ಮನಿರು, ನಾನಿದ್ದೀನಿ ಅಂತೇಳಿ ಅವನು ಕೆಲಸ ಮಾಡ್ತಿದ್ದಾನೆ, ಇವಾಗ ಕೈ ತುಂಬ ದುಡ್ಡು ತಗೋತಿದ್ದಾನೆ. ಅದಕ್ಕೆ ಹೇಳ್ತಾನೆ ಅನುಪಮಗೆ, ಟ್ಯಾಕ್ಸ್ ಕಟ್ಟಕ್ಕೆ ನೀನು ಹೆದರಬೇಡ ನಾನಿದ್ದೀನಿ, ಅದೇನೇ ಟ್ಯಾಕ್ಸ್ ಬಂದರೂ ನಾನು ಕಟ್ತೀನಿ, ನೀನು ಹೆದರಬೇಡ ಅಂತ ಹೇಳ್ತಾನೆ. ಆಯಿತು ಬಿಡಿ ನೋಡೋಣ ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಗೌರ್ಮೆಂಟಿಂದ ಕಳಿಸಿದ್ದಾರೆ ಟ್ಯಾಕ್ಸ್ ವಸೂಲಿಗೆ ಅಂತೇಳಿ ಬಂದಿದ್ದಾನೆ. ಆದರೆ ಇವರಿಬ್ಬರು ದಬಾಯಿಸಿ, ನಮಗೆ ಗೊತ್ತು ಗೌರ್ಮೆಂಟಿಗೆ ಟ್ಯಾಕ್ಸ್ ಹೆಂಗೆ ಕಟ್ಟಬೇಕು ಆಶಾಭವನಕ್ಕೆ ಅಂತೇಳಿ ಅವರು ಒಂದು ರೆಸಿಪ್ಟ್ ಕೊಡೋಕೆ ಹೋಗ್ತಾಳೆ. ಅದನ್ನು ಅವನು ಇಸ್ಕೊಳ್ಳಲ್ಲ, ಪೂರ ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಹಠ ಮಾಡ್ತಾನೆ. ಅದಕ್ಕೆ ಇವರು ಜೋರು ಮಾಡಿ ಕಳಿಸ್ತಾರೆ. ಟ್ಯಾಕ್ಸ್ ಕಟ್ಟೋದಾರೆ ನಾವು ಗೌರ್ಮೆಂಟಿಗೆ ಬಂದು ಕಟ್ತೀವಿ, ನಿಮ್ಮ ಹತ್ರ ಹೇಳಿಸ್ಕೊಂಡು ಕಟ್ಟಬೇಕಾಗಿಲ್ಲ, ನೀವು ಹೋಗ್ತಾಯಿರಿ ಅಂತೇಳ್ಬಿಟ್ಟು. ಇಲ್ಲಿ ಕಾಫಿ ಮಾಡಿಕೊಡೋರು ಯಾರಿಲ್ಲ, ಟೀ ಮಾಡಿಕೊಡೋರೇ ಬೇಕು ಅಂದರೂ ಯಾರು ಮಾಡಿಕೊಡೋರಿಲ್ಲ, ನೀವು ಜಾಗ ಖಾಲಿ ಮಾಡಿ ಇಲ್ಲಿಂದ ಅಂತ ಈ ಅಪ್ಪ ಬೈತಾನೆ. ಆಮೇಲೆ ಅನುಪಮನೂ ಕೂಡ ಬೈತಾಳೆ, ದಾರಿ ಆ ಕಡೆ ಇದೆ, ರೈಟ್ ಹೇಳಿ ಹೋಗ್ತಾಯಿರಿ, ಸಾಕಾಗಿದೆ, ಯಾಕೆ ನೀವೆಲ್ಲ ಬರ್ತೀರಾ, ನಾವು ಕಟ್ಟೋದಕ್ಕೆ ನಮಗೆ ಗೊತ್ತಿದೆ ಅಂತೇಳಿ. ಆಮೇಲೆ ಅವನು ನೋಡ್ಕೊಳ್ತೀನಿ, ಇಷ್ಟೆಲ್ಲ ದಿಮಾಗ್ ತೋರಿಸ್ತೀಯ, ನೋಡ್ಕೊಳ್ತೀನಿ ನಿನ್ನ ಅಂತೇಳ್ಬಿಟ್ಟು ಅಯ್ಯಪ್ಪಂಗೆ ಬೈತಾನೆ. ಬೈದು ದೊಡ್ಡ ಅಂದ್ಕೊಂಡು ಹೋಗ್ತಾನೆ. ಈ ಕಡೆ ಅನುಪಮ ದೊಡ್ಡ ಮಗ ಕೇಳಿಸ್ಕೊಂತ ನಗಾಡ್ತಾ ಇರ್ತಾನೆ, ಆಗಬೇಕು ಇವರಿಗೆ ಈ ಥರ ಅಂತೇಳ್ಬಿಟ್ಟು. ತುಷಾರ್ಗೆ ಬರೀ ಹೊಟ್ಟೆ ಉರಿ ಬುದ್ಧಿನೇ, ಯಾವಾಗ ನೋಡಿದ್ರು ಅವ್ರ ಅಮ್ಮ ಬದುಕೋದನ್ನೇ ಅವ್ನು ಸಹಿಸ್ಕೊಳ್ಳಲ್ಲ, ಬರೀ ಹೊಟ್ಟೆ ಉರಿ. ಅವಳು ಹುಟ್ರೆ ಸಹಿಸಲ್ಲ, ತೊಟ್ಟರೆ ಸಹಿಸಲ್ಲ, ಅವಳು ಮದುವೆ ಆದರೂ ಸಹಿಸಲ್ಲ, ಗಂಡನ ಜೊತೆ ಇದ್ದರೆ ಸಹಿಸಲ್ಲ, ಅವ್ರ ಅಪ್ಪ ಮೋಸ ಮಾಡಿದ್ದೆಲ್ಲ ಓಕೆ ಅಂತಾನೆ, ಎಲ್ಲ ರೀತಿಯಲ್ಲೂ ಅವಳಿಗೆ ಕಷ್ಟನೇ ಕೊಡ್ತಾನೆ. ಎತ್ತು ಮಕ್ಕಳು ಹಿಂಗೆ ಕಷ್ಟ ಕೊಟ್ಬಿಟ್ರೆ ಹೇಗಪ್ಪ ಬದುಕೋದು ಅನ್ನೋವಷ್ಟು ಬೇಜಾರಾಗುತ್ತೆ. ನೋಡ್ತಾ ಇರೋರಿಗಂತೂ ಧಾರಾವಾಹಿನ, ಅಯ್ಯೋ ಏನು ಜನನಪ್ಪ, ಅಮ್ಮ ಚೆನ್ನಾಗಿದ್ದರೆ ಮಕ್ಕಳು ಸಹಿಸ್ಕೊಳ್ಳಲ್ಲ ಅಂದರೆ ಇನ್ನು ಯಾವ ರೀತಿ ಇರಬೇಕು, ಅದೇ ಸಮಸ್ಯೆನಪ್ಪ ಅನ್ನಂಗೆ ಆಗುತ್ತೆ ನಮ್ಮಗಳಿಗೆ. ಈ ಕಥೆಯಲ್ಲಿ ಇಷ್ಟು ಮುಂದುವರೆದಿದೆ. ಇಲ್ಲಿ ಬಂದು ಲಲಿತಾ ಅವ್ರ ಮನೆ ನೋಡಿಕೊಂಡು ಅಳ್ತಾ ನಿಂತಿರ್ತಾಳೆ ಗೇಟಲ್ಲಿ. ಆಮೇಲೆ ಇವ್ರು 3 ಜನ ಬರ್ತಾರೆ, ಇದನು ಮತ್ತು ತುಷಾರು ಮತ್ತು ಪಾವನಿ ಬಂದುಬಿಟ್ಟು, ಏನಕ್ಕೆ ಅಳ್ತಾ ಇದ್ದೀರಲ್ಲ ಅಜ್ಜಿ, ಏನಕ್ಕೆ ಅಳ್ತಾ ಇದ್ದೀಯಮ್ಮ ಅಂತ ಕೇಳ್ತಾಳೆ. ಅದಕ್ಕೆ ನನಗೆ ಇದು ಪೂಜೆನ ನಮ್ಮ ಮನೇಲೇ ಮಾಡ್ತಾಯಿದ್ದು, ಆದರೆ ಇವಾಗ ಇಲ್ಲಿ ಆಶಾಭವನದಲ್ಲಿ ಮಾಡೋಂಗಾಗಿದೆ, ನಮ್ಮ ಮನೆ ನನಗೆ ಬೇಕು, ನೀವೇನಾರು ಮಾಡಿ ನನ್ನ ಮನೇನ ನಮಗೆ ಬಿಡಿಸ್ಕೊಡಿ ಅಂತ ಅವ್ರು 3 ಜನ ಕೇಳ್ಕೊತಾಳೆ. ಕೇಳಿಕೊಂಡು ಅಲ್ಲಿ ಸಮಾಧಾನ ಮಾಡಿಕೊಂಡು ಅವಳು ಹೋಗ್ತಾಳೆ. ಈ ಕಡೆ ಅನುಪಮ ಆ ಕಡೆಯಿಂದ ಬರ್ತಿರ್ತಾಳೆ, ಅನುಜ್ ಈ ಕಡೆಯಿಂದ ಹೋಗ್ತಾ ಇರ್ತಾನೆ. ಆದರೆ ಅನುಪಮ ನೋಡಿರಲ್ಲ ಅವನ್ನ ಬಂದು ಡಾಸ್ ಹೊಡೆದ್ಬಿಡ್ತಾಳೆ. ಅಯ್ಯೋ ಇಂಥ ಖುಷಿ, ಇಂಥ ಸನ್ನಿವೇಶನ ಬಿಟ್ಟರೆ ಆಯಿತಾ ಅಂತೇಳ್ಬಿಟ್ಟು ಅವನು ಇಟ್ಕೊತಾನೆ, ತಮಾಷೆ ಮಾಡ್ತಾನೆ. ಹೋಗಿ ನೀವು ಬರೀ ಯಾವಾಗ ನೋಡಿದ್ರು ತಮಾಷೆನೇ ಮಾಡ್ತೀರಾ ಅಂದ್ಕೊಂಡು ಅವಳು ಆಗ ಅಂದ್ಕೊಂಡು ಹೋಗ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.